ಏನದು ಹಿಂಗೆ ಇಂಟರ್ವ್ಯೂ ತೊಗೊಂಡ್ರು. ನೋಡಿದ ತಕ್ಷಣ ಎಲ್ಲದಕ್ಕೂ ದಾರಿ ಸಿಗೋದಿಲ್ಲ. ನಾವು ಹೋಗ್ತಾ ಹೋಗ್ತಾ ದಾರಿ ಮಾಡ್ಕೊಬೇಕು. ಈ ಥರ ಪ್ರತಿಯೊಂದರಲ್ಲೂ ನಾವು ಹುಡುಕ್ತಾ ಹೋದರೆ ಪಾಸಿಟಿವೇ ಸಿಗ್ತಾ ಹೋಗುತ್ತೆ. ಮತ್ತು ಪ್ರತಿಯೊಂದರಲ್ಲಿ ನೆಗೆಟಿವ್ ಹುಡುಕ್ತಾ ಹೋದರೆ ನೆಗೆಟಿವೇ ಬರ್ತಾ ಹೋಗುತ್ತೆ ತಲೆಯಲ್ಲಿ. ಆ ಕಲಿಕೆ ಅನ್ನೋದು ನಿರಂತರವಾಗಿರುತ್ತೆ. ಕಲಿತಾ ಹೋಗ್ತಾ ಇರಬೇಕು, ಮಾಡ್ತಾ ಹೋಗ್ತಾ ಇರಬೇಕು ಅಷ್ಟೇ. ಯಾವತ್ತೂ ನಾವು ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಲೈಫಲ್ಲಿ ಇರೋದೇ ಇಷ್ಟು, ನಾವು ಇದ್ದಷ್ಟು ದಿನ ಕಲಿಬೇಕು ಅಂತೆಲ್ಲ ನಮ್ಮವರು ಹುಡುಕೋರು ಇರುತ್ತಾರೆ. ಎಲ್ಲರಲ್ಲೂ ನೆಗೆಟಿವ್ ಹುಡುಕ್ತಾನೆ ಇರ್ತಾರೆ. ಗೊತ್ತಿಲ್ಲ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿಲಾಷ. ಹ್ಯಾಪಿ ವುಮೆನ್ಸ್ ಡೇ. ಎಲ್ರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ವಿಶೇಷ ಏನಂತಂದರೆ, ನಾವು ಹೆಣ್ಮಕ್ಳು ಯಾವುದಕ್ಕೂ ಏನರಲ್ಲೂ ಕಡಿಮೆ ಇಲ್ಲ ಅಂತಂತ ನಾವು ಎಲ್ಲ ಕ್ಷೇತ್ರದಲ್ಲೂ ತೋರಿಸ್ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ನಾನು ಮಾಡಲಿಲ್ಲ ಅಂತಂತಂದ್ರೂ ಕೂಡ ನಂತರನೇ ಒಬ್ಬ ಹೆಣ್ಮಗಳು ಯಾರೇ ಆಗಿದ್ರೂ ಸಹ ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಇವತ್ತಿನ ದಿನಗಳಲ್ಲಿ ಹೇಗೆ ಅಂತಂದರೆ, ಬಸ್ಸು, ಲಾರಿ, ಆಟೋ ಎಲ್ಲನೂ ಕೂಡ ಹೆಣ್ಮಕ್ಳು ಓಡಿಸ್ತಾ ಇದ್ದಾರೆ. ಹಾಗಂತ ಹೇಳಿ ನಾವು ಓಡಿಸ್ತಿದ್ರು ನಾವು ಮಾತಾಡ್ಬೋದಾ ಅಂತ ಕೇಳಿದ್ರೆ, ಹೌದು ಮಾತಾಡ್ಬೋದು. ಅವರು ನಮ್ಮವರೇ ಅಂತ ತಿಳ್ಕೊಂಡು ನಾವು ಮಾತಾಡ್ಬೋದು. ಅದು ಬಿಟ್ಟರೆ ನೀವೇನು ಮಾಡಿದ್ದೀರಾ ಅಂತ ಕೆಲವ್ರು ಕೇಳ್ಬೋದು. ಅದು ಹೌದು, ನಾವು ನಮ್ಮ ಕುಟುಂಬಕ್ಕೆ ಏನು ಮಾಡಬಹುದು ಅದಷ್ಟನ್ನು ನಾವು ಮಾಡಿರ್ತೀವಿ. ನಾವು ನಮ್ಮ ನೇಚರಲ್ಲಿ ನಮ್ಮ ಏನು ಹೇಳಿದ್ರೆ ವಾತಾವರಣಕ್ಕೆ ಸರಿಯಾಗಿ ಯಾವುದು ಹೊಂದುತ್ತೆ ಅದನ್ನು ನಾವು ಮಾಡ್ಕೊಂಡು ಬಂದಿರ್ತೀವಿ. ನಾವು ಒಂದು ಕೆಲಸ ಮಾಡೋದೇ ಆಗಿರ್ಬೋದು, ಹೊಲದ ಕೆಲಸ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಅದಾದ ನಂತರ ಎಜುಕೇಷನ್ ಮುಗಿಸ್ಕೊಂಡು ಬೇರೆ ಕೆಲಸಕ್ಕೆ ಹೋಗಿ ಅದರಿಂದ ಬಂದಿದ್ದ ದುಡ್ಡಿಂದ ಮನೆ ನಿಭಾಯಿಸೋದಾಗಿರ್ಬೋದು, ಇದನ್ನೆಲ್ಲ ಮಾಡಿದ್ದೀವಿ ಅಂತಂತಂದರೆ ಹೌದು, ನಾವು ಕೂಡ ಗ್ರೇಟ್ ಅಂತಂತ ನಾವು ಅಂದ್ಕೋಬೇಕು. ಯಾವಾಗಲೂ ನಮ್ಮ ಕೈಲಿ ಇದಾಗಲ್ಲ ಅದಾಗಲ್ಲ ಅಂತಂತ ಕುತ್ಕೊಬಾರ್ದು. ಏನಾದರೂ ಮಾಡ್ತಾ ಇರಬೇಕು. ಏನು ಮಾಡೋದಕ್ಕಾಗೋದಿಲ್ಲ, ಏನೂ ಮಾಡ್ತಾ ಇಲ್ಲ. ತಿಂಗಳ ನಮಗೆ 1,50,000 ಸಂಬಳ ಬರೋದು ಏನೂ ಮಾಡೋಕ್ಕಾಗ್ತಿಲ್ಲ ಅಂತಂತಂದ್ರೂ ಮನೆಗಾಗೋದೇನಾದರೂ ಮಾಡ್ಬೋದು. ಅಡುಗೆ ಮಾಡ್ಬೋದು, ಮನೆ ಕೆಲಸ ನೀಟಾಗಿ ಮಾಡ್ಬೋದು, ಅಚ್ಚುಕಟ್ಟಾಗಿ ಮಾಡ್ಬೋದು, ಏನೋ ಒಂದು ಮಾಡ್ಬೋದು ಅಂತನ್ನೋ ಒಂದು ನಮ್ಮ ಮನಸ್ಸಲ್ಲಿ ಬಂದರೆ ಖಂಡಿತವಾಗೂ ಮಾಡ್ಬೋದು. ಅಥವಾ ಇನ್ನೂ ಕೆಲವರಿದ್ದಾರೆ, ಒಂದಷ್ಟು ವರ್ಷಗಳ ಕೆಲಸ ಮಾಡಿಬಿಟ್ಟು ಅದಾದ ನಂತರ ಮನೇಲಿ ಕೂತ್ಕೊಂಡು ನಾನು ಅದು ಮಾಡಬೇಕಾ ಅಂತ ಒಂಥರ ನನಗಿದು ಸೂಟ್ ಆಗಲ್ಲ ಅಂತನ್ನೋರು ಕೆಲವರು ಇರ್ತಾರೆ. ಇಲ್ಲ, ಎಲ್ಲ ಕೆಲಸನೂ ನಾವು ಮಾಡ್ಬೋದು. ಎಚಿಂಗ್ ಆಗಿರ್ಬೋದು, ಅಥವಾ ಏನೋ ಒಂದು ಹುಲ್ಲನ್ನು ಹಾಕೋದು, ಏನಾದರೂ ಸರಿ, ಅದನ್ನು ಚಿಕ್ಕ ಕೆಲಸ ಅಂದ್ಕೊಳ್ತೀನಿ. ಏನಾದರೂ ಮಾಡ್ತಾಯಿದ್ರೆ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಮತ್ತು ಮುಂದೆ ನಮಗೆ ದೊಡ್ಡ ಕೆಲಸ ಮಾಡೋಕ್ಕೆ ಆ ಚಿಕ್ಕ ಕೆಲಸಗಳೇ ಸ್ಫೂರ್ತಿಯಾಗಿರುತ್ತೆ. ಹಾಗಾಗಿ ನಾವು ಯಾವತ್ತೂ ಯೋಚನೆ ಮಾಡೋದನ್ನು ಬಿಡಬಾರ್ದು. ಅಂದರೆ ಪಾಸ್ಟನ್ನ ಯೋಚನೆ ಅಲ್ಲ, ಫ್ಯೂಚರ್ನ ಯೋಚನೆ ಮಾಡಬೇಕು. ಇದರಿಂದ ಈಗ ಮಾಡ್ಬೋದಾ, ಹಾಗೆ ಮಾಡ್ಬೋದಾ, ಅಟ್ಲೀಸ್ಟ್ ನೋಡೋದನ್ನೇ, ಯೂಟ್ಯೂಬ್ ನೋಡೋದನ್ನೇ, ಯಾವುದಾದ್ರೂ ಇನ್ಫಾರ್ಮೇಟಿವ್ ವಿಡಿಯೋ ಇದೆಯಾ, ಅಥವಾ ಇದರಲ್ಲಿ ನಮಗೆ ಪಾಸಿಟಿವ್ ಯಾವ ವಿಡಿಯೋ ನೋಡಿದ್ರು ಅಷ್ಟೇನೆ ಅದರಲ್ಲಿ ನಮಗೆ ಪಾಸಿಟಿವ್ ಆಗಿ ಏನಾದರೂ ಸಿಗ್ಬೋದಾ, ಇದರಿಂದ ನಾನು ಈ ಥರ ಮಾಡ್ಕೊಬೋದಾ. ಎಷ್ಟೊಂದು ವಿಷಯಗಳು ಕೆಲವರಿಗೆ ರಂಗೋಲೆ ಬಿಡೋದು ಬರೋದಿಲ್ಲ, ಯೂಟ್ಯೂಬಲ್ಲಿ ನೋಡಿಕೊಂಡು ರಂಗೋಲೆಗಳು ಬಿಡ್ಬೋದು. ಅಡುಗೆ ಮಾಡೋದು ಗೊತ್ತಿರಲ್ಲ, ಹೌದು, ಅದನ್ನು ಕೂಡ ಯೂಟ್ಯೂಬಿಂದ ನೋಡ್ಕೊಂಡು ಮಾಡ್ಬೋದು, ಅಥವಾ ಕೇಳಿ ಮಾಡ್ಬೋದು. ಬಟ್ ಸುಮ್ಮನೆ ಹೈಡಾಗಿ ಕೂತ್ಕೊಳ್ಳೋದಕ್ಕಿಂತ ಏನಾದರೂ ಮಾಡ್ಬೋದು. ನಮ್ಮ ಮೈಂಡನ್ನ ನಾವು ಎಕ್ಸ್ಪ್ಲೋರ್ ಮಾಡ್ಕೊಂಡಾಗ ಮಾತ್ರ ಸಾಧ್ಯ ಏನಾದರೂ ಮಾಡಲಿಕ್ಕೆ. ಇಲ್ಲ ನಾವಿಷ್ಟೇ, ನಾವು ಹಿಂಗೆ ಇರೋದು, ಇಲ್ಲ ಅವರಿಗಾದರೆ ಅನುಕೂಲ ಇದೆ ಅದಕ್ಕೆ ಹೋಗ್ತಿದ್ದಾರೆ ಮಾಡ್ತಿದ್ದಾರೆ, ಅವ್ರ ಮನೇಲಿ ಏನು ಅನ್ನೋದಿಲ್ಲ ಅದಕ್ಕೆ ಅವ್ರು ಅಷ್ಟು ಆರಾಮಾಗಿ ತಲೆ ಕೆಡಿಸ್ಕೊಳ್ದಿರೋ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲ, ಹುಡುಗಿ ಅಥವಾ ಹೆಣ್ಮಕ್ಳು ಅಂತಂತಂದರೆ ಯಾವುದಾದ್ರೂ ಡೈರೆಕ್ಟ್ಲಿ ಪೇರೆಂಟ್ಸ್ ಅಥವಾ ರಿಲೇಟಿವ್ಸ್ ಇಲ್ಲ ಅಂತಂತಂದ್ರೂ ಬೇರೆ ಯಾರಾದರೂ ಥರ್ಡ್ ಪರ್ಸನ್ಸ್ ಏನಾದರೂ ಹೇಳೋದಿರುತ್ತೆ. ಇಲ್ಲ ಅಂತಂದರೆ ರಿಲೇಟಿವ್ಸಲ್ಲಿ ಏನಾದರೂ ಹೇಳೋದಿರುತ್ತೆ. ಎಲ್ಲರಲ್ಲೂ ನೆಗೆಟಿವ್ ಹುಡುಕ್ತಾನೆ ಇರ್ತಾರೆ. ಅಂತಂದರೆ ಬೇರೆಯವರು ಅಂತಂತೆಲ್ಲ ನಮ್ಮವರು ಹುಡುಕೋರು ಇರುತ್ತಾರೆ. ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಳ್ತಾ ಸುಮ್ಮನೆ ಕೂತ್ಕೊಂಡು ಇದು ಮಾಡಿದ್ರೆ ಏನೋ ಇವಳಿಗೆ ಬೇಕಿತ್ತ ಅಂದ್ಬಿಡ್ತಾರೆ. ಅಥವಾ ನಕ್ಬಿಡ್ತಾರೆ, ಹಿಂದೆಗಡೆ ಆಡ್ಕೊತಾರೆ, ನಮ್ಮನ್ನು ಇಮಿಟೇಟ್ ಮಾಡ್ತಾರೆ. ಆ ಥರ ಇನ್ಫೀರಿಯಾರಿಟಿ ಇಟ್ಕೊಂಡು ಹೋಗ್ತಾ ಇದ್ದರೆ ಹಂಗೆ ಕೂತಿರ್ತೀವಿ, ಹಾಗೇ ಇರ್ತೀವಿ. ಯಾವತ್ತೂ ನಾವು ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮುಂದೆ ಬರ್ತಿದ್ರೂ ಅಟ್ಲೀಸ್ಟ್ ನಾವು ನಮ್ಮತನವಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ.
ಹಾಗಾಗಿ ಎಲ್ಲದನ್ನು ಬಿಟ್ಟು ನಾವು ಏನಾದರೂ ಮಾಡ್ತಾ ಇರಬೇಕು, ಹೊಸದಾಗಿ ಏನಾದರೂ ತಿಳ್ಕೊತಾ ಹೋಗಬೇಕು. ಓದೋದ್ರಲ್ಲಿ ಆಗಿರ್ಬೋದು, ಬರೆಯೋದ್ರಲ್ಲಿ ಆಗಿರ್ಬೋದು, ಏನಾದರೂ ಮಾಡ್ತಾ ಇರಬೇಕು, ಆ್ಯಕ್ಟಿವ್ ಆಗಿರಬೇಕು. ಅದನ್ನು ಬಿಟ್ಟು ಇಲ್ಲ ಮುಗೀತು ನಂದೊಂದಷ್ಟು ಡಬಲ್ ಡಿಗ್ರಿ ಆಗಿದ್ದೆ, ನನಗೆಲ್ಲ ಗೊತ್ತು, ನನಗೊಂದಷ್ಟು ಅಕೌಂಟ್ಸ್ ಗೊತ್ತು, ಓಕೆ ಯಾರೂ ಏನೂ ಕೇಳೋಂಗಿಲ್ಲ, ನಾನೇನು ಬರೆಯೋ ಅವಶ್ಯಕತೆ ಇಲ್ಲ ಅಂತ ಕೂತ್ಕೊಂಡ್ರೆ ಮುಂದೊಂದು ದಿನ ನಾನು ಪೆನ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಆ ಕಲಿಕೆ ಅನ್ನೋದು ನಿರಂತರವಾಗಿರುತ್ತೆ. ಕಲಿತಾ ಹೋಗ್ತಾ ಇರಬೇಕು, ಮಾಡ್ತಾ ಹೋಗ್ತಾ ಇರಬೇಕು ಅಷ್ಟೇ. ನನ್ನ ಲೈಫಲ್ಲಿ ಇರೋದೇ ಇಷ್ಟು. ನಾವಿದ್ದಷ್ಟು ದಿನ ಕಲಿಬೇಕು. ಮತ್ತು ನಮಗೆ ಗೊತ್ತಿರೋದನ್ನ ಬೇರೆಯವ್ರಿಗೆ ಒಂದು ಈಸಿ ಮೆಥಡಲ್ಲಿ ಹೇಳೋದಕ್ಕೆ ಒಂದಷ್ಟು ಟ್ರೈ ಮಾಡಬೇಕು. ಆವಾಗ ಅವರು ಕಲ್ತ್ಕೊತಾರೆ. ಮತ್ತು ಅದರಲ್ಲಿ ಇರುತ್ತಲ್ಲ ಸ್ಯಾಟಿಸ್ಫ್ಯಾಕ್ಷನ್, ಅದು ತುಂಬಾ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಓಕೆ ನಾವು ಹೇಳ್ಕೊಟ್ಟಿದ್ರಿಂದ ಅವರು ಕಲ್ತ್ಕೊಂಡ್ರು, ಓಕೆ ನಮಗೂ ಹೇಳ್ಕೊಡೋ ಕೆಪಾಸಿಟಿ ಇದೆ ಅಂತಂದಾಗ ನಮಗೆ ಅದರಲ್ಲಿ ಅದಕ್ಕಿಂತ ದುಪ್ಪಟ್ಟು ಏನು ಸಂತೋಷ ಸಿಗುತ್ತೆ. ಕುತ್ಕೊಂಡಿದ್ರೆ ಹೀಗೆ ಕುತ್ಕೊಂಡೇ ಇರ್ತೀವಿ. ಏನಾಗ್ಬೋದು, ಒಂದು 2-3 kg ದಪ್ಪ ಆಗ್ಬೋದು, 2-3 kg ಅಥವಾ 10-15 kg ಈ ಥರ ದಪ್ಪ ಆಗ್ಬೋದೇ ಹೊರತು ಅದು ಬಿಟ್ಟು ಇನ್ನೇನು ಆಗೋಕ್ಕಾಗಲ್ಲ. ಓಕೆ, ಅದು ಬಿಟ್ಟು ಈಗಿನ ಟ್ರೆಂಡ್ ಏನಾಗಿದೆ ಅಂತಂದರೆ ದಪ್ಪ ಇರೋರು ಸಣ್ಣ ಆಗೋದು. ಡಯಟ್ ಎಲ್ಲ ಮಾಡ್ಕೊಂಡಿರ್ಬೋದು ಅಷ್ಟೇನೆ. ಅದು ಬಿಟ್ಟರು ಬೇರೆ ಏನೂ ಮಾಡೋದಕ್ಕಾಗಲ್ಲ. ಅದನ್ನು ಬಿಟ್ಟು ನಾವು ಡಯಟ್ ಮಾಡೋದಕ್ಕೋಸ್ಕರ ಒಂದಷ್ಟು ಮೆನು ಹಾಕ್ಕೊಂಡು ಈ ಥರ ಊಟ ಮಾಡೋದನ್ನು ಕಂಟ್ರೋಲ್ ಮಾಡಿಕೊಂಡು ಒಂದಷ್ಟು ಜಿಮ್ಮಿಗೆ ಹೋಗಿ ಜುಂಬಾ ಕ್ಲಾಸ್ಗಳಿಗೆ ಹೋಗೋದು, ಅದಕ್ಕಿಂತ ಮನೆ ಕೆಲಸನೇ ಮಾಡಿದ್ರೇ ನಾವು ಸಣ್ಣ ಆಗ್ತೀವಿ ಅಂತ ನನಗನ್ಸುತ್ತೆ. ಓಕೆ ಆಗಿರ್ಬೋದು, ಹಾರ್ಮೋನ್ ಪ್ರಾಬ್ಲಮ್ ಆಗಿ ನಾವು ದಪ್ಪ ಆಗಿರ್ಬೋದು, ಕೆಲಸ ಮಾಡಿದ್ರೆ ಸಣ್ಣ ಆಗ್ತೀವಿ. ಬಟ್ ಕಾನ್ಸಂಟ್ರೇಟ್ ಇಟ್ಟು ಓಕೆ ಸಣ್ಣ ಆಗ್ಬೋದು ಅಂದ್ಕೊಂಡು ಮನೆ ಕೆಲಸನೇ ಮಾಡಿದ್ರೆ ಮಾಡ್ಬೋದು. ನಾವು ಜಿಮ್ಮು ಅಥವಾ ಜುಂಬಾ ಕ್ಲಾಸ್ಗೆ ಹೋದರೆ ಅವ್ರೇನು ಮಾಡಿಸ್ತಾರೆ, ಅವರು ಅದನ್ನೇ ಮಾಡಿಸೋದು. ಮನೇಲಿ ಏನು ಕೆಲಸ ಮಾಡ್ತೀವಿ, ಬಗ್ಗೋದು, ಹೇಳೋದು, ಅದನ್ನೇ ಅವರು ಬೇರೆ ಮೆಥಡಲ್ಲಿ ಹೇಳ್ಕೊಡ್ತಾರೆ. ಓಕೆ, ಮತ್ತು ಕೆಲಸ ಮಾಡೋದು ಅಂತಂತಂದರೆ ಒಂದೇ ದಿನಕ್ಕೆಲ್ಲ ಕೆಲಸನೂ ಮಾಡೋದಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಓಕೆ ಒಂದು ಕಿಚನ್ಗೆ ಒಂದು ಲೇನರ್ ಹಾಕಬೇಕು ಅಂತೇಳಿ ನಾನು ಆಲ್ಮೋಸ್ಟ್ 1 ಮಂತೇ ಆಯಿತು ಇದನ್ನು ಸ್ಟಾರ್ಟ್ ಮಾಡಿ. ನಾನು ಅವತ್ತು ಸ್ಟಾರ್ಟ್ ಮಾಡಿದ್ದಕ್ಕೆ ಮಧ್ಯೆ 1-2 ದಿನ ಎತ್ಕೊಂಡಿದ್ದೆ, ಬಟ್ ಹಾಕೋದಕ್ಕಾಗಿಲ್ಲ. ಬಟ್ ಇವತ್ತು ಹಾಕ್ತಾಯಿದ್ದೀನಿ. ಇವತ್ತು ಒಂದು ಓಕೆ ಹಾಕೋಣ ಅಂತಂತ ಅನ್ನಿಸ್ತು. ಟೈಮ್ ಸಿಗಲಿಲ್ಲ ಅಂತಂದ್ರೂ ನಾವೇನು ಕೆಲಸ ಮಾಡ್ತಾಯಿದ್ದೀವಿ ಅದನ್ನು ಮರ್ತ್ಕೊಂಡು ಹೋಗಬಾರ್ದು. ನೆನ್ಪಿಟ್ಕೊಂಡು ಓಕೆ ಅದನ್ನು ಕಂಟಿನ್ಯೂ ಮಾಡಬೇಕು. ಓಕೆ ಇನ್ನೂ ಒಂದು 2 ಡೇಸ್ ಅಥವಾ 3 ಡೇಸ್ ಆಗ್ಬೋದು ಇದನ್ನು ಹಾಕೋದಕ್ಕೆ ನನಗೆ. ಯಾಕೆಂದರೆ ಸ್ವಲ್ಪ ನಾನು ಟೈಟಾಗಿ ಎಳೆದು ಹಾಕ್ತೀನಿ. ಇದು ಫಿನಿಶಿಂಗ್ ಹೆಂಗೆ ಬರುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಏನಿಲ್ಲ, ವೇಸ್ಟ್ ಸ್ಯಾರಿನಲ್ಲಿ ಇದು ಮಾಡ್ತಾ ಇರೋದು. ಈ ಥರ ಪ್ರತಿಯೊಂದರಲ್ಲೂ ನಾವು ಹುಡುಕ್ತಾ ಹೋದರೆ ಪಾಸಿಟಿವೇ ಸಿಗ್ತಾ ಹೋಗುತ್ತೆ. ಮತ್ತು ಪ್ರತಿಯೊಂದರಲ್ಲಿ ನೆಗೆಟಿವ್ ಹುಡುಕ್ತಾ ಹೋದರೆ ನೆಗೆಟಿವೇ ಬರ್ತಾ ಹೋಗುತ್ತೆ ತಲೆಯಲ್ಲಿ. ಸೊ ಹಾಗಾಗಿ ನಾವು ಮಾಡೋ ಕೆಲಸದಲ್ಲಿ ಎಲ್ಲದರಲ್ಲೂ ಪಾಸಿಟಿವ್ ಹುಡ್ಕೊಂಡು ಓಕೆ ಇದರಲ್ಲಿ ಒಳ್ಳೇದಾಗಬೇಕು ಅಂತ ಮನಸ್ಸಲ್ಲೇ ಇಟ್ಕೊಂಡು ಹೇಳ್ತಾರಲ್ಲ, ಒಳ್ಳೆ ಅಫರ್ಮೇಷನ್ ಇಟ್ಕೊಂಡು ಏನಾದರೂ ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಆ ಥರ ಮಾಡಬೇಕು. ಸುಮ್ಮನೆ ಹೈಡಾಗಿ ಕೂತ್ಕೊಳ್ಳೋದ್ರ ಬದಲು ಏನಾದರೂ ಮಾಡ್ಬೋದು ಅಂತ ಅಂದ್ಕೊಂಡು ಮಾಡ್ಬೋದು. ಇಲ್ಲ ನಾನು ತುಂಬ ಫ್ಯಾಷನ್ನಾಗೇ ಇರ್ತೀನಿ ಅಂತಂತಂದರೆ ಅದೂ ಕಷ್ಟ ಆಗುತ್ತೆ. ಇಲ್ಲ ತುಂಬ ನಾನು ಟ್ರೆಡಿಷ್ನಲ್ ಆಗಿರ್ತೀನಿ ಅಂತಂದರೆ ಅದು ಕೂಡ ಸ್ವಲ್ಪ ಕಷ್ಟ ಆಗ್ಬೋದು. ಓಕೆ, ಎಲ್ಲ ಮೂಮೆಂಟ್ನೂ ನಾವು ಎಕ್ಸ್ಪ್ಲೋರ್ ಅಥವಾ ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಅನಿಸಲ್ಲ. ನಾವು ಇರೋದು ಹೇಗಿದೆ ಸಿಚುವೇಶನ್ನು ಮತ್ತು ನಾವು ನಮ್ಮ ಸುತ್ತಮುತ್ತ ಜನ ಹೇಗಿದ್ದಾರೆ ನೋಡಿಕೊಂಡು ನಾವು ಓಕೆ ಲೈಫ್ನ ಲೀಡ್ ಮಾಡ್ಕೊತಾ ಹೋದರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಹುಡುಗಿರು ಫೈನಾನ್ಷಿಯಲಿ ಡಿಪೆಂಡೆಂಟ್ ಆಗಬೇಕು. ಓಕೆ, ಅದಾದಮೇಲೆ ಸಮ್ಟೈಮ್ಸ್ ನಮಗೆ ಅಂತ ಒಂದಷ್ಟು ಟೈಮ್ ಕೊಡಬೇಕಾಗುತ್ತೆ. ಓಕೆ, ಈವನ್ ನಾವು ಯಾವುದೇ ಕೆಲಸಕ್ಕೆ ಹೋಗಿರ್ಬೋದು, ಒಂದು ಸರಿ ಬ್ರೇಕ್ ತೊಗೊಂಡ್ರೆ ಏನು ಇಲ್ಲ. ಬ್ರೇಕ್ ತೊಗೊತೀನಿ ಅಂತಂತ ಹೇಳಿ ಯಾವಾಗಲೂ ಮಲಗಿರೋದು, ಯಾವಾಗಲೂ ಕೂತ್ಕೊಂಡಿರೋದು ಆ ಥರ ಮಾಡೋದಕ್ಕಿಂತ ಏನಾದರೂ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ಬೋದು. ಓಕೆ ಏನಾದರೂ ಮಾಡ್ಬೋದಾ, ಓಕೆ ಹೀಗೆ ಮಾಡಿದ್ರೆ ಹೇಗೆ ಅಟ್ಲೀಸ್ಟ್ ಓಕೆ ಇದು ಆಗೋದಿಲ್ಲ, ಓಕೆ ಈ ಕೆಲಸನೂ ನನಗೆ ಸ್ವಲ್ಪ ಬೆರಳು ನೋವುತ್ತೆ ಅಥವಾ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತಂದರೆ
ಟಿ ವಿನೇ ನೋಡ್ಬೋದು. ಟಿ ವಿನೆಲ್ಲ ಎಷ್ಟೆಷ್ಟು ಪ್ರೋಗ್ರಾಮ್ಸ್ಗಳಿದೆ ಅಂತಂದರೆ ಅದಕ್ಕೊಂದಷ್ಟು ಅಟ್ಲೀಸ್ಟ್ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಅದರಲ್ಲಿ ಆಪರ್ಚುನಿಟಿ ಸಿಗುತ್ತೆ. ಅಟ್ಲೀಸ್ಟು ನಿಮ್ಮ ಫೇಸ್ನ ಟಿ ವಿನಲ್ಲಿ ಬರೋ ಥರನಾದರೂ ಮಾಡ್ಕೊಬೋದು. ಈ ನಾರಿಗೊಂದು ಸೀರೆ, ಗೃಹ ಮಂತ್ರಿ ಈ ಥರದ್ದು ನೋಡಿದಾಗ ಓಕೆ ಅಟ್ಲೀಸ್ಟ್ ಟ್ರೈ ಮಾಡಿದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆ್ಯಕ್ಚುಲಿ ನನ್ನ ಕಾಲ್ ರೆಕಾರ್ಡ್ ಇಲ್ಲ, ನಾನು ನಾರಿಗೊಂದು ಸೀರೆ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದೆ. ಓಕೆ ನಾನು ಅವ್ರಿಗೆ ಕಾಲ್ ಮಾಡಿ ಓಕೆ ಒಂದಷ್ಟು ಏನೋ ಕ್ವಶನ್ಸ್ ಕೇಳಿದ್ರು, ನಾನು ಆನ್ಸರ್ ಮಾಡಿದೆ. ಬಟ್ ಅಲ್ಲಿದ್ದೆ ನನಗೆ ಅಪೋನೆಂಟ್ ಆಗಿರೋರು ಚೆನ್ನಾಗಿ ಆನ್ಸರ್ ಮಾಡಿದ್ರು, ಇನ್ನೊಂದೆರಡು ಎಕ್ಸ್ಟ್ರಾ ಆನ್ಸರ್ ಮಾಡಿದ್ರು ಅಂತಂತ ಹೇಳಿ ಅವರು ಗೆದ್ದರು. ಬಟ್ ನಾನು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಸೊ ಅದನ್ನು ನಾನು ಹೇಳಕ್ಕೆ ಹೊರಟಿರೋದು, ಯಾರೇ ಆದರೂ ಸರಿ ಒಂದು ಸ್ವಲ್ಪ ಮುಂದೆ ಹೋಗಿ ಏನಾದರೂ ಮಾಡ್ತೀವಿ ಅಂತ ಹೋದರೆ ಅದಾಗಿದ್ದದೇ ಇನ್ನು ನೋಡಿದ ತಕ್ಷಣ ಎಲ್ಲದಕ್ಕೂ ದಾರಿ ಸಿಗೋದಿಲ್ಲ. ನಾವು ಹೋಗ್ತಾ ಹೋಗ್ತಾ ದಾರಿ ಮಾಡ್ಕೊಬೇಕು. ಒಂದು ಕೋಲ್ ಇಟ್ಕೊಂಡು ಓಕೆ ದಾರಿ ಮಾಡ್ಕೊಂಡು ಹೋಗ್ಬೋದು ಅಂತಂತ ಅಂದ್ಕೊಂಡು ಹೋಗ್ತಾ ಇರಬೇಕು. ಓಕೆ ತುಂಬ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂತಂತ ಅನಿಸುತ್ತೆ. ಇವತ್ತು ಸ್ವಲ್ಪ ಫ್ರೀಯಾಗಿದ್ದೀನಿ. ನನ್ನ ಮಗ ಮಲಗಿದ್ದಾನೆ, ಮತ್ತು ನನ್ನ ಹಸ್ಬೆಂಡು ಕೂಡ ಏನೋ ಕೆಲಸಕ್ಕೆ ಅಂತೇಳಿ ಬೇರೆ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ. ಸೊ ಹಾಗಾಗಿ ನಂಗೆ ಸ್ವಲ್ಪ ಟೈಮ್ ಸಿಕ್ತು ಅಂತ ಜಾಸ್ತಿ ಭಾಷಣ ಮಾಡಿದ್ದೀನಿ ಅನಿಸುತ್ತೆ. ಬಟ್ ನನಗನ್ಸಿದ್ದು ನನ್ನ ಮನಸ್ಸಲ್ಲಿರೋದನ್ನು ಸ್ವಲ್ಪ ಏನು ಹೇಳ್ತಾರೆ ಜೋರಾಗಿ ಹೇಳಿದ್ದೀನಿ ಅಷ್ಟೇ. ಇದೆಲ್ಲ ಡೈಲಿ ನನ್ನ ಮನಸ್ಸಲ್ಲಿ ಅನಿಸ್ತಿತ್ತು, ಯಾಕೆ ಸುಮ್ಮನೆ ಕುತ್ಕೊಬೇಕು. ಓಕೆ ಯಾರಿಗಾದ್ರೂ ಸುಮ್ಮನೆ ಕೂತಿದಾಗ ಹಂಗೆ ಅನಿಸ್ತಿತ್ತು, ಹಿಂಗೂ ಮಾಡ್ಬೋದಲ್ಲ, ಹೀಗೂ ಇರ್ಬೋದಲ್ಲ ಅಂತ ಅನಿಸೋದನ್ನು. ಮತ್ತು ಇವತ್ತು ವುಮೆನ್ಸ್ ಡೇ ಆದ ಕಾರಣದಿಂದ ನಾನು ಓಕೆ ಇದನ್ನು ಶೇರ್ ಮಾಡೋಣ ಅಂತೇಳಿ ಶೇರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನನ್ನ ತುಂಬ ವೀಡಿಯೋಸ್ಗಳಿದೆ, ಅದನ್ನೆಲ್ಲ ಎಡಿಟ್ ಮಾಡಬೇಕು. ಜಸ್ಟ್ ಇವತ್ತಷ್ಟೇ ಈ ಮೊಬೈಲ್ ರೆಡಿಯಾಗಿರೋದ್ರಿಂದ ನಾಳೆಯಿಂದ ಎಡಿಟಿಂಗ್ ಶುರು ಮಾಡಿ ಅದನ್ನೆಲ್ಲ ಶೇರ್ ಮಾಡಬೇಕು ಅಂತ ನಾನು ಅಂದ್ಕೊತಾ ಇದ್ದೀನಿ. ಇನ್ನು ನನ್ನ ಮಗನ ಬರ್ತ್ಡೇದು ವ್ಲಾಗ್ ಮಾಡಬೇಕಾಗಿತ್ತು. ಅವತ್ತು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದೆ ನಾನು. ಓಕೆ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು, ನಮ್ಮ ಸಿಸ್ಟರ್ ಎಲ್ಲ ಅವರೆಲ್ಲ. ಓಕೆ ನಂಗೆ ತುಂಬ ಖುಷಿ ಅನ್ನಿಸ್ತು. ಆ ಮೂಮೆಂಟೆಲ್ಲ ನಾನು ಶೇರ್ ಮಾಡಬೇಕಾಗಿತ್ತು. ಬಟ್ ಅಷ್ಟರಲ್ಲಿ ನನ್ನ ಮೊಬೈಲ್ ಬಿದ್ದು ಡಿಸ್ಪ್ಲೇ ಹಾಳಾಯಿತು. ಅದಾದಮೇಲೆ ಕೆಲವೊಂದು ಅದು ಇದು ಏನೇನೋ ಫಂಕ್ಷನ್ಸ್ ಎಲ್ಲ ಆಯಿತು. ಒಂದು ಮಕ್ಕಳ ಕೂಟ ಅಂತಂತ ಹೇಳಿ ಕಿಮ್ಸ್ ಹಾಸ್ಪಿಟಲ್ ಪಕ್ಕ ಇದೆ, ಅಲ್ಲಿಗೆ ಹೋಗಿದ್ದೆ. ಅಲ್ಲೊಬ್ಬರು TV9 ಅವರು ಓಕೆ ಏನದು ಹಿಂಗೆ ಇಂಟರ್ವ್ಯೂ ತೊಗೊಂಡ್ರು. ಅವತ್ತು ಬಂದಿದ್ದ ದಿನ ಅದನ್ನು ಶೇರ್ ಮಾಡಿಕೊಡೋಕ್ಕೆ ಆಗಿಲ್ಲ. ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ. ಸರಿ ಅವ್ರು ಕಳಿಸ್ತೀನಿ ಅಂತ ಹೇಳಿದರು, ಅವರು ಕೂಡ ನಾನು ಕಳಿಸ್ಕೊಟ್ಟಿಲ್ಲ. ಅದು ಇದ್ದಿದ್ದರೆ ಚೆನ್ನಾಗಿರ್ತಿತ್ತು. ಅವರು ಕೂಡ ಹೇಳ್ತಾಯಿದ್ರು ಚೆನ್ನಾಗಿ ಮಾತಾಡಿದ್ರಿ ಅಂತ. ಸೊ ಅದಕ್ಕೊಂದಷ್ಟು ಖುಷಿಯಾಗಿತ್ತು. ಈ ಥರ ಧೈರ್ಯ ಮಾಡಿ ಮಾತಾಡೋದಕ್ಕೆ ಆಗಲಿ ಎಂತಕ್ಕಾದರೆ ಆಗಲಿ ಧೈರ್ಯ ಮಾಡಬೇಕು ನಾವು ಅಷ್ಟೇ. ಮತ್ತು ಹೆಸಿಟೇಷನ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಆಗುತ್ತೆ ಈ ಥರ ಈಗಾಗಿದೆಯಲ್ಲ, ಈ ಸಿಕ್ಕಾಗಿದೆ, ಇದನ್ನ ಇಷ್ಟಕ್ಕೆ ಕಟ್ ಮಾಡಿಬಿಡೋಣ ಅಂತಂತ ನಾನು ಮುಂದೆ ಹೋದರೆ ಇದಿಷ್ಟು ವೇಸ್ಟೇ ಆಗಿಬಿಡುತ್ತೆ. ಇಲ್ಲ ಇದನ್ನು ಬಿಡಿಸ್ಕೊಂಡು ಓಕೆ ನಿಧಾನಕ್ಕೆ ಹಾಕ್ತೀನಿ ಅಂತಂತಂದರೆ ಓಕೆ ಇದು ಒಂದು ಲೈನರ್ ಆಗುತ್ತೆ, ಮೀನ್ಸ್ ಕಿಚನ್ ಮ್ಯಾಟ್ ಆಗುತ್ತೆ. ಓಕೆ ಇದು ನೋಡಿದಾಗ ಈಗ ಬರೀ ದಾರ ಅನಿಸುತ್ತೆ, ಇದು ಹಾಕೋದು ಮೇಲೆ ಗೊತ್ತಾಗುತ್ತೆ ನೀವು. ಓಕೆ ಇನ್ನೊಂದು ಸರಿ ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ. ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಿನ್ನೆ ವಿಡಿಯೋ ಜೊತೆಗೆ ಇವತ್ತಿನ ಬ್ಲಾಗ್ ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಈವ್ನಿಂಗು ನಾನು ಆ ವಿಡಿಯೋ ಮಾಡಿದ್ದು, ಅದಾದ ನಂತರ ನಾನು ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಆಗಿದ್ದಿಲ್ಲ. ಎಡಿಟ್ ಮಾಡೋದೇ ತುಂಬ ಲೇಟ್ ಆಯಿತು. ಸೊ ಹಾಗಾಗಿ ಬೆಳಿಗ್ಗೆ ವ್ಲಾಗ್ ಕೂಡ ಅದ್ರ ಜೊತೆಗೆ ಕಂಟಿನ್ಯೂ ಮಾಡಿದೆ. ಬೆಳಗಿನ ತಿಂಡಿಗೆ ಅಂತ ಹೇಳಿ ನಾನು ರಾಗಿ ರೊಟ್ಟಿನ ಮಾಡಿದ್ದೆ. ನಿನ್ನೆ ಮೊಳಕೆ ಕಾಳಿನ ಸಾಂಬಾರು ಮಾಡಿದ್ದೆ, ಅದ್ರ ಕಾಂಬಿನೇಷನ್ ಆಗಿ ರಾಗಿ ರೊಟ್ಟಿ ಮಾಡ್ಕೊಂಡಿದ್ದೆ. ನನ್ನ ಹಸ್ಬೆಂಡು ಊರಿಗೆ ಹೋಗಿದ್ದ ಕಾರಣ ನಾನು ಸಂಚಿತ್ ಇಬ್ಬರೇ ಇದ್ವಿ. ಸೊ ಹಾಗಾಗಿ ಅವನು ರೊಟ್ಟಿನ ಆರಾಮಾಗಿ ತಿನ್ನಿಸ್ಬೋದಲ್ಲ ಅಂತೇಳಿ ರೊಟ್ಟಿ ಮಾಡ್ಕೊಂಡಿದ್ದೆ. ಇನ್ನು ಚಟ್ನಿ ಅಂತೂ ಅವ್ನು ತಿನ್ನೋದಿಲ್ಲ. ಹೇಗಿದ್ರು ಸಾಂಬಾರಲ್ಲೇ ನಾನು ತಿಂದ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಆದೆ.
ಹಾಗೆ ನಾನು ನಿನ್ನೆ ವಿಡಿಯೋ ಮಾಡಬೇಕಾದ್ರೆ ಹೇಳಿದ್ದೀನಿ ಜುಂಬಾ ಕ್ಲಾಸು ಜಿಮ್ ಕ್ಲಾಸು ಇದಕ್ಕೆಲ್ಲ ಹೋಗೋದ್ರ ಬದಲಾಗಿ ಮನೆಯಲ್ಲೇ ಕೆಲಸ ಮಾಡ್ಬೋದು. ಇನ್ಸ್ಟೆಡ್ ಆಫ್ ದಟ್ ಜಿಮ್ಮು ಮತ್ತು ಜುಂಬಾ ಕ್ಲಾಸಿಗೆ ಹೋಗೋದ್ರ ಬದಲು ಮನೆಯಲ್ಲೇ ಎಲ್ಲ ಕೆಲಸಗಳನ್ನು ಮಾಡಿದ್ರೆ ಓಕೆ ಅದೇ ಒಂದು ಎಕ್ಸಸೈಸ್ ಆಗುತ್ತೆ ಅಂತ ಹೇಳಿದ್ದೀನಿ. ಅನುಕೂಲ ಇದ್ದು ಓಕೆ ನಾವು ಹೋಗ್ತೀವಿ ಆರಾಮಾಗಿ ಜಿಮ್ ಕ್ಲಾಸಲ್ಲಿ ನೀಟಾಗಿ ಹೇಳ್ಕೊಡ್ತಾರೆ, ನಮ್ಮ ಬಾಡಿ ಫಿಟ್ಟಾಗಿ ಇಟ್ಕೊತೀವಿ ಅಂತಂದರೆ ಅದೇನು ತಪ್ಪಾಗಲ್ಲ. ಅನುಕೂಲನೂ ಇರಲ್ಲ, ಅದಕ್ಕೋಸ್ಕರನೇ ನಾವು ಶ್ರಮಪಟ್ಟು ದುಡ್ದು ಎಲ್ಲ ದುಡ್ಡನ್ನೂ ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡೋದು ಅನಾವಶ್ಯಕ ಅಂತ ನನಗನ್ಸುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.